ವೆರಿ ಗುಡ್ ಮಾರ್ನಿಂಗ್. ನಿನ್ನೇನಪ್ಪ ಅಂದರೆ ನಡೆದಂಥ ಪಿ ಸಿ ಎಕ್ಸಾಮ್ ಕ್ವಶನ್ ಪೇಪರ್ ಬಹಳಷ್ಟು ಜನ ಸಾಲ್ವ್ ಮಾಡಿ ಹಾಕಿದ್ದಾರೆ. ಆದರೆ ನಾನು ಸೈನ್ಸ್ ಟೀಚರ್ ಆಗಿರೋದ್ರಿಂದ ಕೆಲವು ಕಡೆ ಸೈನ್ಸ್ ಎಕ್ಸ್ಪ್ಲೇಷನ್ನ ಕೊಡ್ತಾ ಒಂದಷ್ಟು ಕೀ ಆನ್ಸರ್ಗಳು ನನಗೆ ಯಾಕೋ ಅಷ್ಟೊಂದು ಸಮಂಜಸ ಅನ್ನಿಸ್ಲಿಲ್ಲ. ಅದಕ್ಕೆ ಅದನ್ನು ನನ್ನದೇ ಆದ ಎಕ್ಸ್ಪ್ಲನೇಷನ್ ಅನ್ನೋಂಥ ದೃಷ್ಟಿಯಿಂದ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸ್ತನಿ? ಹೌದಾ? ಹಾಗಾದರೆ ಎಮು, ಆಮೇಲೆ ವೇಲ, ಡೈನಾಸರ, ಶಾರ್ಕ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೋಡ್ರಿ, ನಾವು ಸ್ತನಿ ಅಂತ ಯಾವ ಕರಿತೀವಪ್ಪ ಅಂದರೆ ಯಾವ ಜೀವಿ ತನ್ನ ಮಗುವಿಗೆ ಎದೆ ಹಾಲನ್ನು ಉಣಿಸ್ತದ, ಆಮೇಲೆ ಮರಿಗೆ ಜನ್ಮವನ್ನು ಕೊಡ್ತದ ಅದನ್ನು ಸ್ತನಿ ಅಂತ ಕರಿತೀವಿ. ಆಮೇಲೆ ಯಾವ ಜೀವಿ ಮೊಟ್ಟೆಯನ್ನು ಇಡ್ತದ, ಹೌದಾ, ಆಮೇಲೆ ಮಗುವಿಗೆ ಎದೆ ಹಾಲನ್ನು ಕುಡಿಸೋದಿಲ್ಲ ಅಂತಹ ಜೀವಿಯನ್ನು ನಾವೇನು ಕರಿತೀವಿ ಅಂದರೆ ಅಂಡಜ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ಎಮು ಡೈನಾಸರ್, ಎಮು ಏನಾಗ್ತದೆ ಅಂದರೆ ಪಕ್ಷಿಗಳ ಗುಂಪಿಗೆ ಸೇರ್ತದೆ, ಡೈನಾಸರು ಏನಪ್ಪ ಅಂದರೆ ಸರೀಸೃಪಗಳ ಗುಂಪಿಗೆ ಸೇರ್ತದೆ, ಆಮೇಲೆ ಶಾರ್ಕು ಮೀನುಗಳ ಗುಂಪಿಗೆ ಸೇರ್ತದೆ. ಈ 3 ಜೀವಿಗಳೇನಪ್ಪ ಅಂದರೆ ಮೊಟ್ಟೆ ಇಡುವಂಥ ಜೀವಿಗಳು. ಆದರೆ ಬ್ಲೂ ವೇಲ್, ತಿಮಿಂಗ್ಲ ಅಂತ ಏನು ಕರಿತೀವಲ್ಲ, ಅದು ಮರಿಗೆ ಜನ್ಮ ಕೊಡ್ತದೆ ಮತ್ತು ಎದೆ ಹಾಲನ್ನು ಉಣಿಸ್ತದೆ, ಅದಕ್ಕೆ ಅದನ್ನು ಸ್ತನಿ ಅಂತ ಕರಿತೀವಿ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಬಿ ಏನಪ್ಪ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇವುಗಳಲ್ಲಿ ಯಾವುದು ನಿಜ? ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ, ಜೈನ ಧರ್ಮದ ಸ್ಥಾಪಕರು ಹೌದಾ ಮಹಾವೀರ. ನೋಡ್ರಿ, ಇದು ಒಂದು ಸ್ವಲ್ಪ ಏನಪ್ಪ ಅಂದರೆ ಹೆಂಗೆ ಉಳಿತದಂದ್ರೆ ಆಪ್ಷನ್ ಸಿ ಅಂತ ಕೀ ಏನು ಮಾಡ್ಬೋದು ಅಂದರೆ ರೈಟ್ ಆನ್ಸರ್ ಕೊಡ್ಬೋದು. ಆದರೆ ಜೈನ ಧರ್ಮದ ಸ್ಥಾಪಕ ಮಹಾವೀರ ಅಲ್ಲ. ಮಹಾವೀರನಿಗಿಂತ ಮುಂಚೆ 23 ಜನ ತೀರ್ಥಂಕರರಿದ್ದರು. ಹೌದಾ? ಜೈನ ಧರ್ಮದ ಸ್ಥಾಪಕ ಹಂಗೆ ನೋಡಿದ್ರೆ ಋಷಭದೇವ ಬರ್ತಾರೆ. ಆದರೆ ಇಲ್ಲಿ ಎ ಆ್ಯಂಡ್ ಬಿ, ಯಾಕಂದರೆ ಎ ಅಂತ ಅಷ್ಟೇ ಮಾರ್ಕ್ ಮಾಡ್ಲಿಕ್ಕೆ ಬರೋದಿಲ್ಲ. ಇವುಗಳಲ್ಲಿ ಯಾವುದು ನಿಜ? ಹಂಗೆ ನೋಡಿದ್ರೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಕರೆಕ್ಟ್ ಆಗಬೇಕು. ಆದರೆ ಅವ್ರ ನಾನು ಕೆಲವು ಹಿಂದಿನ ಎಕ್ಸಾಮ್ಸ್ಗಳಲ್ಲಿ ನೋಡಿದ್ದೀನಿ, ಜೈನ ಧರ್ಮದ ಸ್ಥಾಪಕ ಜನರಲ್ಲಾಗಿ ಏನು ಮಾಡ್ತಾರೆ ಅಂದರೆ ಹಂಗೆ ತಗೋತಾರೆ. ಆದರೆ ಯಾರು ಡೆಪ್ತಲ್ಲಿ ಓದಿರ್ತಾರೆ ಜೈನ ಧರ್ಮದ ಸ್ಥಾಪಕ ಮಹಾವೀರ ಅಲ್ಲ. ಜೈನ ಧರ್ಮದ ಸ್ಥಾಪಕ ಯಾರಪ್ಪ ಅಂದರೆ ಋಷಭದೇವ. ಅವನಕ್ಕಿಂತ ಮುಂಚೆ, ಮಹಾವೀರನಿಗಿಂತ ಮುಂಚೆ 23 ಜನ ತೀರ್ಥಂಕರರಿದ್ದರು. ಆದರೆ ಜನರಲ್ಲಾಗಿ ಇದನ್ನೇ ತಗೋವಂಥ ಸಾಧ್ಯತೆ ಇದೆ. ಇದನ್ನು ಬಿಟ್ಟರೆ ಏನಪ್ಪ ಅಂದ್ರೆ ಡೆಪ್ತ್ಗೆ ಹೋದರೆ ಆಪ್ಷನ್ ಎ ಏನಾಗ್ತದೆ ಅಂದ್ರೆ ಸರಿ ಆಗ್ತದೆ. ಅದಕ್ಕೆ ನನಗೆ ಎಲ್ಲೆಲ್ಲಿ ಇದೆಯಲ್ಲ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ನಾನು ಫೈನಲ್ ಕೀ ಆನ್ಸರ್ ಕೊಡ್ತಾ ಇದ್ದೀನಿ ಅಂತಲ್ಲ, ಆದರೆ ಆಲ್ರೆಡಿ ಕೆಲವು ಕೋಚಿಂಗ್ ಸೆಂಟರ್ನವರು ಇದ್ದೇ ಫೈನಲ್ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಹೌದಾ? ಇನ್ನು ಸರಕು ಮತ್ತು ಸೇವಾ ತೆರಿಗೆ GSTಯನ್ನು ಭಾರತದ ಯಾವ ಸಂಸ್ಥೆ ನಿರ್ಧರಿಸುತ್ತದೆ? ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದ ಯಾವ ಸಂಸ್ಥೆ ನಿರ್ಧರಿಸ್ತದೆ? ಯಾವ ಸಂಸ್ಥೆಪ್ಪ ಅಂದರೆ GST ಮಂಡಳಿ. ಯಾವುದು? GST ಮಂಡಳಿ. ಆಪ್ಷನ್ ಸಿ ಏನಪ್ಪ ಅಂದರೆ ಉತ್ತರ. GST ನೆಟ್ವರ್ಕು ಅಲ್ಲ, ನೀತಿ ಆಯೋಗನೂ ಅಲ್ಲ. ನೀತಿ ಆಯೋಗ ಒಂದು ಥಿಂಕ್ ಟ್ಯಾಂಕ್ ಸಂಸ್ಥೆ. ಹೌದಾ? RBI ಅದು ಒಂದು ಏನೋ ಉಳಿದ ಬ್ಯಾಂಕ್ಗಳನ್ನ ನಿಯಂತ್ರಿಸುವಂಥ ಸಂಸ್ಥೆ. ಹಾಗಾದರೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಸುಂದರ್ ಪಿಚಾಯ್ ಅವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ? ಸುಂದರ್ ಪಿಚಾಯ್ ಇಟ್ಸ್ ವೆರಿ ಈಸಿ. ಇದನ್ನೇನು ನಾನು ಇದು ಮಾಡಲ್ಲ, ಗೂಗಲ್ ಸಂಸ್ಥೆಯೊಂದಿಗೆ. ಹೌದಾ? ಆಮೇಲೆ ಸತ್ಯ ನಡೆಲ್ಲ. ನೀವೊಂದು ಸ್ವಲ್ಪ ಅದ್ರ ಬಗ್ಗೆ ನಾನು ಹಿಂದಿನ ಕೆಲವು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಬೇಕಾದ್ರೆ, ಹೌದಾ, ಝ್ಯಾಪ್ ಬ್ಯಾಜೋಸ್ ಅಮೆಝಾನ್ ಸಂಸ್ಥಾಪಕ, ಮೈಕ್ರೋಸಾಫ್ಟು, ಇದ್ರ ಬಗ್ಗೆ ಹೇಳಿದ್ದೀನಿ. ಹೌದಾ? ನೋಡ್ಕೊಟ್ರಿ ಒಂದು ಸ್ವಲ್ಪ. ಯಾಹೂ ಈಗ ಪ್ರಚಲಿತದಲ್ಲಿ ಇಲ್ಲದೇ ಇರುವಂಥ ಸಂಸ್ಥೆ. ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಹೌದಾ? ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಮಲ್ಪೆ ಮೀನುಗಾರಿಕೆ ಬಂದರು. ಮಲ್ಪೇನು ಮೀನುಗಾರಿಕೆ ಬಂದರು. ಹೌದಾ? ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಯ ಡೆಲ್ಟಾ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ? ಹೌದಾ? ಜಗತ್ತಿನ 85% ನಾವು ಏನಪ್ಪ ಅಂದರೆ ಸೆಣಬನ್ನು ಗಂಗಾ ನದಿಯ ಬಯಲು ಪ್ರದೇಶಗಳಲ್ಲಿ ಬೆಳಿತೀವಿ. ಹಂಗೆ ನೋಡಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಸೆಣಬನ್ನು ಬೆಳೆಯುವಂಥ ಪ್ರದೇಶ ಯಾವತ್ತಪ್ಪ ಅಂದರೆ ವೆಸ್ಟ್ ಬೆಂಗಾಲು. ಆ ಒಂದು ದೃಷ್ಟಿಯಿಂದ ನೋಡಿದ್ರೆ ಮತ್ತೆ ಬೇರೆ ಅನಿಸ್ತದೆ. ಆದರೆ ಹೆಚ್ಚು ಗಂಗಾ ನದಿಯ ಪಾತ್ರಗಳಲ್ಲಿ ಏನು ಮಾಡ್ತೀವಿ ಅಂದರೆ ಸೆಣಬನ್ನು ಬೆಳಿತೀವಿ. ಇನ್ನು ಮರದ ವಯಸ್ಸು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು? ಹೌದಾ? ಮರದ ವಯಸ್ಸು ಹೆಚ್ಚು ಅಥವಾ ಕಡಿಮೆ ಇದೇನಪ್ಪ ಅಂದರೆ ಆ ಮರದ ಕಾಂಡದಲ್ಲಿ ಕೆಲವು ಉಂಗುರುಗಳು, ಸುತ್ತುಗಳಾಗಿರ್ತಾವೆ. ಸುತ್ತುಗಳ ಆಧಾರದ ಮೇಲೆ ನಾವೇನು ಮಾಡ್ಬೋದು ಅಂದರೆ ಮರದ ಆಯುಷ್ಯವನ್ನು ಕಂಡುಹಿಡಿಬೋದು. ಮರದ ಆಯುಷ್ಯವನ್ನು ಏನು ಮಾಡ್ಬೋದು? ಕಂಡುಹಿಡಿಬೋದು. ಹಾಗಾದರೆ ಆಪ್ಷನ್ ಬಿ, ಕಾಂಡಗಳ ಉಗುರುಗಳ ಸಂಖ್ಯೆಯನ್ನು ಎಣಿಸುವುದ್ರ ಮೂಲಕ. ಕಾಂಡಗಳಲ್ಲಿ ಏನು ಸುತ್ತುಗಳಿರ್ತಾವಲ್ಲ, ಆ ಸುತ್ತುಗಳ ಸಂಖ್ಯೆಯ ಆಧಾರದ ಮೇಲೆ ಅದರ ಆಯುಷ್ಯವನ್ನು ಅಪ್ರಾಕ್ಸಿಮೇಟ್ಲಿ, ಎಕ್ಸಾಕ್ಟ್ಲಿ ಆಗಿಲ್ಲ, ಅಪ್ರಾಕ್ಸಿಮೇಟ್ಲಿ ನಾವೇನು ಮಾಡ್ಬೋದು ಅಂದರೆ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೆಕ್ಸ್ಟ್, ಕರ್ನಾಟಕದ ರಾಜ್ಯ ಲಾಂಛನದಲ್ಲಿರುವಂಥ ಪಕ್ಷಿ. ಇಟ್ಸ್ ವೆರಿ ಈಸಿ, ಬಹಳ ಏನು ಈಸಿ ಕ್ವಶನ್ ಇದು.
ಏನಪ್ಪ ಅಂದರೆ ಗಂಡಭೇರುಂಡ. ಯಾವುದು? ಗಂಡಭೇರುಂಡ. ಹೌದಾ? ದ್ವಿಮುಖ ನವಿಲು. ನೆಕ್ಸ್ಟ್, ಇವುಗಳಲ್ಲಿ ಯಾವ ಪಡೆಗಳು ಭಾರತ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ? ಇವುಗಳಲ್ಲಿ ಯಾವ ಪಡೆಗಳಪ್ಪ ಅಂದರೆ ITBP, ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕೆಲವು ಏನೋ ಸೇಮ್ ಎಲ್ಲ ಆನ್ಸರ್ಗಳೇನು ರೆಡಿ ಮಾಡಿದಾರಲ್ಲ ಅದರಲ್ಲಿ ಏನು ಫಿಕ್ಸ್ ಇದಾವಲ್ಲ ಫಿಕ್ಸು. ಕೆಲವು ಕಡೆ ಒಂದು 2-3 ಕ್ವಶನಲ್ಲಿ ನಂಗೆ ಹಂಗೆ ಅನಿಸ್ತು, ಅದಕ್ಕೆ ಅವುಗಳನ್ನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಅಂಬಾರಿ ಸ್ವಪ್ನ ಶ್ರೇಣಿಯು ಏನನ್ನು ಸೂಚಿಸುವುದು? ಹೌದಾ? ಅಂಬಾರಿ ಸ್ವಪ್ನ ಶ್ರೇಣಿಯು ಏನಪ್ಪ ಅಂದರೆ ಇದೊಂದು ಅಂಬಾರಿ ಸ್ವಪ್ನ ಶ್ರೇಣಿ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಒಂದೇ ನಿಮಿಷ, KSRTCಯ ಸಮೃದ್ಧ ಬಸ್ ಸೇವೆ, KSRTCಯ ಸಮೃದ್ಧ ಬಸ್ ಸೇವೆ ಅಂಬಾರಿ ಸ್ವಪ್ನ ಶ್ರೇಣಿ. ನೆಕ್ಸ್ಟ್, ನಮ್ಮ ಸೌರವ್ಯೂಹ ಇರುವ ಕ್ಷೀರಪಥ ನಕ್ಷತ್ರ ಪುಂಜದ ಆಕಾರ ನೋಡ್ರಿ. ನಿಯತಾಕಾರ, ಅನಿಯತಾಕಾರ ಮತ್ತು ಸುರುಳಿಯಾಕಾರ ಮೂರೇ ರೀತಿಯ ಗ್ಯಾಲಕ್ಸಿಗಳು ಬರ್ತಾವೆ. ನಮ್ಮ ಹಾಲು ಹಾದಿ ಗ್ಯಾಲಕ್ಸಿ ಯಾವ ಆಕಾರವನ್ನು ಹೊಂದಿದೆಯಪ್ಪ ಅಂದರೆ ಸುರುಳಿ ಆಕಾರವನ್ನು ಹೊಂದಿದೆ. ನೋಡ್ರಿ, ಹಿಂಗೆ ಸುರುಳಿ ಆಕಾರವಾಗಿದೆ. ಇದು ಮೇಲ್ಭಾಗದಿಂದ ವ್ಯೂ ಮಾಡಿದ್ರೆ, ಆಮೇಲೆ ಸೈಡಿಂದ ವ್ಯೂ ಮಾಡಿದ್ರೆ ಈ ರೀತಿಯಾಗಿ ಒಂಥರ ರಚನೆ ಇದೆ. ಯಾವುದ್ರದ್ದು? ಇಲ್ಲಿದೆ ನಮ್ಮ ಸೌರವ್ಯೂಹ. ಹೌದಾ? ಸುರುಳಿ ಆಕಾರ. ಹಂಗಾರೆ ಆಪ್ಷನ್ ಡಿ ಸುರುಳಿ ಆಕಾರ. ನೆಕ್ಸ್ಟು, ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಹೌದಾ? ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ? ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯನ್ನು ಮಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಎ ಏನಪ್ಪ ಸರಿಯಾದ ಉತ್ತರ. ಕ್ವಶನ್ ನಂಬರ್ 13, ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆಯ ವಿಧಾನವನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆಪ್ಪ ಅಂದರೆ USA. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ವೈಫೈ ಉಪಯೋಗಿಸುವುದು. ಹೌದಾ? ವೈಫೈ ಉಪಯೋಗಿಸುವುದು ಯಾವುದಪ್ಪ ಅಂದರೆ ರೇಡಿಯೋ ಅಲೆಗಳನ್ನು. ಯಾವುದನ್ನು? ರೇಡಿಯೋ ಅಲೆಗಳನ್ನು. TV ರಿಮೋಟು, ಇನ್ಫ್ರಾರೆಡ್ ಕಿರಣಗಳನ್ನು. ಹೌದಾ? ಆಮೇಲೆ ಸೂಕ್ಷ್ಮ ವಲಯ ಅಂತ ಏನು ಬರ್ತದೆ, ಅಲ್ಲಿ ಮೈಕ್ರೋವೇವ್ ಅಲೆಗಳನ್ನು ಬಳಸ್ತೀವಿ. ಆಮೇಲೆ ಸಾಮಾನ್ಯ ಬೆಳಕಿನಲ್ಲಂತೂ ಬೆಳಕಿನ ಕಿರಣಗಳಿರ್ತವೆ. ಇನ್ನು ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿನ ಅತ್ಯುನ್ನತ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್, ಹೌದಾ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಡ್ತಾರೆ ಇದನ್ನು. ಹಾಗಾದರೆ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಸೈನ್ಸ್ ಅಂತಿದೆ. ಹಾಗಾದರೆ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಬಿ ಏನಪ್ಪ ಸರಿಯಾದ ಉತ್ತರ. ಭಾರತದಲ್ಲಿನ ಹಣಕಾಸು ನೀತಿಯನ್ನು ಇವರಿಂದ ರೂಪಿಸಲಾಗುತ್ತದೆ? ಭಾರತದಲ್ಲಿನ ಹಣಕಾಸು ನೀತಿಯನ್ನು ಯಾರಿಂದ ರೂಪಿಸಲಾಗ್ತದಪ್ಪ ಅಂದರೆ ಹಣಕಾಸು ಮಂತ್ರಿಮಂಡಲ. ಯಾರಿಂದ? ಹಣಕಾಸು ಮಂತ್ರಿಮಂಡಲ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆಪ್ಪ ಅಂದರೆ ಬೆಂಗಳೂರಿನಲ್ಲಿದೆ. ಹೌದಾ? ಆಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 18, ಗಾಂಜಾ ಯಾವುದರ ಉತ್ಪತ್ತಿ? ಹೌದಾ? ಕೊಕೋವಾ ಗಿಡ, ಅಫೀಮ್ ಗಸಗಸೆ, ಗಾಂಜಾ ಸಸ್ಯ, ಶಿಲೀಂಧ್ರ ಅಂತೂ ಸಂಬಂಧ ಪಡದೇ ಇರುವಂಥ ಆಪ್ಷನ್ನು. ಇವು ಮೂರು ಏನಪ್ಪ ಅಂದರೆ ಮಾದಕ ದ್ರವ್ಯಗಳು. ಹಾಗಾದರೆ ಗಾಂಜಾವನ್ನು ಗಾಂಜಾ ಸಸ್ಯದಿಂದ ಪಡಿತೀವಿ. ಹೌದಾ? ಅಫೀಮು ಕೂಡ ಒಂದು ಏನಪ್ಪ ಅಂದರೆ ಮಾದಕ ದ್ರವ್ಯ. ಅಫೀಮ್ ಗಸಗಸೆ ಅಂತ ಕರಿತೀವಿ. ಹೌದಾ? ಕೊಕೋವಾ ಗಿಡ ಕೂಡ ಒಂದು ಮಾದಕ ದ್ರವ್ಯ. ಕೆಳಗಿನವುಗಳಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ 2 ಸದನದ ಸಭೆಗಳಲ್ಲಿ ಭಾಗವಹಿಸುವುದು? ಯಾರಪ್ಪ ಅಂದರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಹೌದಾ? ಯಾರು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಹೌದಾ? ಹಾಗಾದರೆ ಇವರು 2 ಸದನಗಳಲ್ಲಿ ಭಾಗವಹಿಸಬಹುದು, ಆದರೆ ವೋಟಿಂಗ್ ಪವರ್ ಇಲ್ಲ. ನೆಕ್ಸ್ಟ್, ಟೋಕಿಯೋ ಒಲಿಂಪಿಕ್ಸ್ ರಷ್ಯಾ ದೇಶವು ಯಾವ ಹೆಸರಿನಿಂದ ಭಾಗವಹಿಸಿತ್ತು? ROC. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ದೇಶ ಯಾವ ಹೆಸರಿನಿಂದ ಭಾಗವಹಿಸಿತ್ತು? ROC. GDPಯ ಪೂರ್ಣ ಹೆಸರೇನು? ಹೌದಾ? GDPಯ ಪೂರ್ಣ ಹೆಸರೇನಪ್ಪ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್. ಹೌದಾ? ಡೊಮೆಸ್ಟಿಕೇಟೆಡ್ ಮತ್ತು ಡೊಮೆಸ್ಟಿಕ್ ಇವೆರಡೂ ನಿಮಗೆ ಕನ್ಫ್ಯೂಷನ್ ಆಗ್ತದೆ, ಆದರೆ ಡೊಮೆಸ್ಟಿಕೇಟೆಡ್ ಅಲ್ಲ. ಹೌದಾ? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 22, ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆ ಇದೆ. ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗ್ತದೆ ಅಂದರೆ ಚೀನಾದಲ್ಲಿ ಬಳಸಲಾಗ್ತದೆ. ಎಲ್ಲಿ? ಚೀನಾದಲ್ಲಿ. ನೆಕ್ಸ್ಟ್, ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗ್ತದೆ? ಈಗ ನಾವು ಬಳಸುವಂಥ ಮೊಬೈಲ್ಗಳಲ್ಲಿ ಗಿಗಾಹರ್ಟ್ಸಲ್ಲಿ ಪ್ರೊಸೆಸರ್ ಚಿಪ್ಗಳಿದ್ದಾವೆ. ಹಾಗಾದರೆ ಗಿಗಾಹರ್ಟ್ಸ್ಗಿಂತ ಹಳೆಯ ಮೊಬೈಲ್ಗಳು ನಾವು ಏನು 2G ಮೊಬೈಲ್ಗಳು ಬಳಸ್ತಿದ್ವಲ್ಲ, ಆ 2G ಮೊಬೈಲ್ಗಳಲ್ಲಿ ಪ್ರೊಸೆಸರ್ ಚಿಪ್ಗಳು MHz ಮೆಗಾಹರ್ಟ್ಸ್ದಿದ್ದು. ಹೌದಾ? ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು MBPS ಇದೇನಪ್ಪ ಅಂದರೆ ಇಂಟರ್ನೆಟ್ನ ವೇಗವನ್ನು ಅಳಿಲಿಕ್ಕೆ ಬಳಸ್ತೀವಿ. ಹೌದಾ? ಮೆಗಾಬೈಟ್ಸ್ ಪರ್ ಸೆಕೆಂಡ್. ಯಾವಾಗ? 2G 3Gಯಲ್ಲಿ.
ಈಗ 5G ತಂತ್ರಜ್ಞಾನ ಬರ್ತಾ ಇದೆ, ಅದರಲ್ಲಿ ಏನು ಮಾಡ್ತೀವಿ ಅಂದರೆ GBPS ಅಲ್ಲಿ ನಾವು ಮಾಡಿದ್ದೀವಿ, ಹೌದಾ. ಆಮೇಲೆ ಬಿಟ್ಸ್ ಪರ್ ಸೆಕೆಂಡ್ ಮತ್ತು ಬೈಟ್ಸ್ ಪರ್ ಸೆಕೆಂಡ್ ನಾನು ಎಕ್ಸಾಮ್ಗಿಂತ ನಿನ್ನೆ ಮುಂಜಾನೆ ಏನು ಮಾಡಿದ್ದೆ ಅಂದರೆ ಒಂದು ವಿಡಿಯೋ ಹಾಕಿದ್ದೆ, ಇವುಗಳ ಬಗ್ಗೆ ಎಲ್ಲನೂ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಬಿಟ್ಸ್ ಪರ್ ಸೆಕೆಂಡ್ ಅಂದರೆ ಏನಿರ್ತದೆ, ಬೈಟ್ಸ್ ಪರ್ ಸೆಕೆಂಡ್ ಅಂದರೆ ಏನಿರ್ತದೆ, ಇದು ಕೂಡ ಇಂಟರ್ನೆಟ್ನ ವೇಗನೇ. ನೀಲಗಿರಿ ಬೆಟ್ಟದಲ್ಲಿ ಅತಿ ಎತ್ತರದ ಶಿಖರ, ನೀಲಗಿರಿ ಬೆಟ್ಟದಲ್ಲಿ ಅತಿ ಎತ್ತರದ ಶಿಖರ ಯಾವುದಪ್ಪ ಅಂದರೆ ದೊಡ್ಡ ಬೆಟ್ಟ. ಯಾವುದು? ದೊಡ್ಡ ಬೆಟ್ಟ. ಇನ್ನು ನೋಡ್ರಿ, ನಾನು ಹೇಳ್ದಲ್ಲ ಒಂದು 2-3 ಕಡೆ ನನಗೆ ಸಮಂಜಸ ಅನಿಸಲಿಲ್ಲ, ಸೈನ್ಸ್ ಬಂದಿದ್ದು ಸಮಂಜಸ ಅನಿಸಲಿಲ್ಲ ಅಂತ. ಆರ್ಸೆನಿಕ್ ಕೆಳಗಿನಲ್ಲಿ ಯಾವುದು? ಆರ್ಸೆನಿಕ್ ಕೆಳಗಿನವುಗಳಲ್ಲಿ ಕೆಲವು ಕೀ ಆನ್ಸರ್ ಪ್ರಿಪೇರ್ ಮಾಡೋರು ಭಾರವಾದ ಲೋಹ ಅಂತ ಹೇಳಿದ್ದಾರೆ. ಲೋಹದ ಲಕ್ಷಣಗಳನ್ನು ಹೊಂದಿದೆ ಅಂತೇಳಿ ಭಾರವಾದ ಲೋಹ ಅಂತ ಹೇಳೋಕ್ಕಾಗಲ್ಲ, ಅದು ಲೋಹ. ಅದೇನು ಮುಖ್ಯವಾಗಿ ಏನು? ಹೌದಾ, ಲೋಹವಲ್ಲ. ಹೌದಾ, ಲೋಹವಲ್ಲ ಅಂದ್ರೆ ಏನು? ಅಲೋಹ. ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಫೆರಸ್ ಲೋಹ ಅಂತ ಯಾವ್ದನ್ನ ಕರಿತೀವಿ? ಕಬ್ಬಿಣದ ಲೋಹವನ್ನು ಫೆರಸ್ ಲೋಹ ಅಂತ ಕರಿತೀವಿ. ಇನ್ನು ಭಾರವಾದ ಲೋಹ ಅನ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅದು ಲೋಹನ ಅಲ್ಲ. ಹಂಗಾರೆ ಭಾರವಾದ ಲೋಹ ಅಂತ ಕೀ ಆನ್ಸರ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ? ಹೌದಾ, ನೋಡ್ರಿ, ಬಹಳಷ್ಟು ಜನ ಕೀ ಆನ್ಸರ್ಗಳನ್ನು ನಾನು ನೋಡಿದೆ, ಎಲ್ಲದರಲ್ಲೂ ಇದು ಮಿಸ್ಟೇಕ್ ಮಾಡಿದ್ದಾರೆ. ಸರಿನಾ? ಓಕೆ. ಕ್ವಶನ್ ನಂಬರ್ 26, ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ? ಆಸ್ಟ್ರೇಲಿಯನ್ ಓಪನ್ನ ಗ್ರ್ಯಾಂಡ್ ಸ್ಲ್ಯಾಮ, ಫ್ರೆಂಚ್ ಓಪನ್ನ ಗ್ರ್ಯಾಂಡ್ ಸ್ಲ್ಯಾಮ, ವಿಂಬಲ್ಡನ್ನ ಗ್ರ್ಯಾಂಡ್ ಸ್ಲ್ಯಾಮ, US ಓಪನ್ ಅಂತ ಬರ್ತದೆ, ಅದು ಗ್ರ್ಯಾಂಡ್ ಸ್ಲ್ಯಾಮ್. ಆದರೆ ಡೇವಿಸ್ ಕಪ್ ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ. ಅದಕ್ಕೆ ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಸಿ ಏನಪ್ಪ ಸರಿಯಾದ ಉತ್ತರ. ಕ್ವಶನ್ ನಂಬರ್ 7, ಸುನಾಮಿಗಳು ಇದರಿಂದ ಉಂಟಾಗ್ತವೆ. ಸುನಾಮಿಗಳು ಯಾವುದರಿಂದ ಉಂಟಾಗ್ತವೆ ಅಂದರೆ ಸಮುದ್ರ ಅಥವಾ ಸಾಗರಗಳ ತಳಭಾಗದಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಂದ. ಹಾಗಾದ್ರೆ ತಳಭಾಗದಲ್ಲಿ ಉಂಟಾಗುವಂಥ ಬದಲಾವಣೆಗಳು ಯಾವುವು? ಭೂಕಂಪ ಸಮುದ್ರ ಅಥವಾ ಸಾಗರದ ತಳಭಾಗದಲ್ಲಿ ಉಂಟಾಗ್ತದೆ. ಆಮೇಲೆ ಸಮುದ್ರದೊಳಗಿನ ಭೂಕುಸಿತಗಳು ಸಮುದ್ರ ಅಥವಾ ಸಾಗರದ ತಳಭಾಗದಲ್ಲಿ ಉಂಟಾಗ್ತವೆ. ಜ್ವಾಲಾಮುಖಿ ಸ್ಫೋಟಗಳು ಕೂಡ ಸಮುದ್ರದ ತಳಭಾಗದಲ್ಲಿ ಉಂಟಾಗ್ತವೆ. ಹಾಗಾದರೆ ಇವುಗಳಿಂದ ಸುನಾಮಿ ಉಂಟಾಗ್ತದೆ. ಚಂಡಮಾರುತದಿಂದ ಇದು ಸಮುದ್ರದ ಮೇಲ್ಭಾಗದಲ್ಲಿ ಉಂಟಾಗುವಂಥ ಪ್ರಕ್ರಿಯೆ ಚಂಡಮಾರುತ. ಹಾಗಾದ್ರೆ ಇದರಿಂದ ಏನಾಗಲ್ಲ ಅಂದರೆ ಸುನಾಮಿ ಉಂಟಾಗೋದಿಲ್ಲ. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 28, ಹೌದಾ, ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಸರಿಯಾದ ಉತ್ತರ ಇದಕ್ಕೆ ಶರಾವತಿ. ಸರಿಯಾದ ಉತ್ತರ ಇದಕ್ಕೆ ಶರಾವತಿ. ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಶರಾವತಿ. ಹೌದಾ. ನೆಕ್ಸ್ಟು, ಇನ್ನು ಮೆಂಟಲ್ ಎಬಿಲಿಟಿನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋದಿಲ್ಲ, ನಿಮ್ಗೆ ಆಲ್ರೆಡಿ ಬಹಳಷ್ಟು ಕೀ ಆನ್ಸರ್ಗಳಲ್ಲಿ ಕೊಟ್ಟಿದ್ದಾರೆ. RK ಲಕ್ಷ್ಮಣ್ ಅವರು ಪ್ರಸಿದ್ಧ ವ್ಯಂಗ್ಯ ಚಿತ್ರಕಾರರವರು. ಹೌದಾ. ಭಾರತದ ರಾಜಕೀಯವನ್ನು ಬಹಳ ವ್ಯಂಗ್ಯ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂದರೆ RK ಲಕ್ಷ್ಮಣ್, ಕಾರ್ಟೂನಿಸ್ಟ್. ಹೌದಾ. ಆಮೇಲೆ ಏನಪ್ಪ ಅಂದರೆ ಶಿವಸೇನೆಯ ಸಂಸ್ಥಾಪಕರು ಯಾರು? ಠಾಕ್ರೆ ಅವರು ಕೂಡ ಒಬ್ಬ ವ್ಯಂಗ್ಯ ಚಿತ್ರಕಾರರು. ನೆಕ್ಸ್ಟು, ಇದು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿದ್ದೆ. ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟದ್ದನ್ನೆಲ್ಲ ಸ್ಕಿಪ್ ಮಾಡ್ತಾ ಹೋಗ್ತೀನಿ ನಾನು. NSO ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದಂಥ ಪೆಗಾಸಸ್ ಸಾಫ್ಟ್ವೇರ್. NSO ಗುಂಪಿನಿಂದ ಅಭಿವೃದ್ಧಿಪಡಿಸಿದಂಥ ಪೆಗಾಸಸ್ ಸ್ಪೈವೇರ್ ಯಾವ ದೇಶದ್ದು? ಇಸ್ರೇಲ್ ದೇಶದ್ದು. ಯಾವ ದೇಶದ್ದು? ಇಸ್ರೇಲ್ ದೇಶದ್ದು. ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳ 2020ರಲ್ಲಿ ಒಡಿಸ್ಸಾದಲ್ಲಿ ಉದ್ಘಾಟಿಸಲಾಯಿತು. ಯಾವ ರಾಜ್ಯವು ಇದರ 2ನೇ ಆವೃತ್ತಿಯನ್ನು ಆಯೋಜಿಸುತ್ತಿದೆ? ಯಾವ ರಾಜ್ಯಪ್ಪ ಅಂದರೆ ಕರ್ನಾಟಕ. ಯಾವ ರಾಜ್ಯ? ಕರ್ನಾಟಕ. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಷನ್ ಸಿ ಏನಪ್ಪ ಸರಿಯಾದ ಉತ್ತರ. ಹೌದಾ. ಇನ್ನು ನೆಕ್ಸ್ಟ್ ಕ್ವಶನ್ನು ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿದ್ದಿದೆ, ಇದನ್ನು ಸ್ಕಿಪ್ ಮಾಡ್ತೀನಿ. ಹೌದಾ. 12 ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ಗಳು ಇರ್ತವೆ? ವೆರಿ ಈಸಿ. ಹೌದಾ. 12 × 60 ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. 1948-49ರಲ್ಲಿ ರಚಿಸಲಾದಂಥ JVP ಸಮಿತಿಯು ಈ ಕೆಳಕಂಡವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಹೌದಾ. JVP ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದರೆ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ. ಹೌದಾ. ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆ. ಹೌದಾ. ಇನ್ನು ನೆಕ್ಸ್ಟ್, ಲಕ್ನೋದಲ್ಲಿ 1857ರ ದಂಗೆಯ ನಾಯಕರು ಯಾರು? ಲಕ್ನೋದಲ್ಲಿ 1857ರ ದಂಗೆಯ ನಾಯಕರು ಯಾರಪ್ಪ ಅಂದರೆ ಬೇಗಂ ಹಜರತ್ ಮಹಲ್. ಬೇಗಂ ಹಜರತ್ ಮಹಲ್. ನೆಕ್ಸ್ಟ್, ಯಾರು ಸಹಕಾರ ಕೇಂದ್ರ ಕ್ಯಾಬಿನೆಟ್ನ ಮಂತ್ರಿ? ಹೊಸದಾಗಿ ಇದೊಂದು ಏನು ಮಾಡಲಾಗಿದೆ ಅಂದರೆ ಒಂದು ಬಾಡಿಯನ್ನು ರಚಿಸಲಾಗಿದೆ ಸೆಂಟ್ರಲಲ್ಲಿ. ಹಾಗಾದರೆ ಸಹಕಾರ ಕೋಆಪರೇಷನ್ ಅಂತ, ಆ ಕೋಆಪರೇಷನ್ ಹೆಡ್ ಯಾರಪ್ಪ ಅಂದರೆ ಅಮಿತ್ ಶಾ. ಸದ್ಯಕ್ಕೆ ಯಾರಿದ್ದಾರೆ? ಅಮಿತ್ ಶಾ. ಇನ್ನು ಡಿಪ್ಕೋವ್ಯಾನ್ ಅಂದರೆ ಡಿಪ್ಕೋವ್ಯಾನ್ ಏನಪ್ಪ ಅಂದರೆ ಕೋವಿಡ್ ಪ್ರತಿಕಾಯ ಪತ್ತೆ ಕಿಟ್. ಕೋವಿಡ್ ಪ್ರತಿಕಾಯ ಪತ್ತೆ ಕಿಟ್.
ಇನ್ನು ಆಫ್ರಿಕಾದ ಅತಿ ಎತ್ತರದ ಕಿಲಿಮಾಂಜರೋ ಪರ್ವತವು ಯಾವ ದೇಶದಲ್ಲಿದೆ? ಹೌದಾ, ಆಫ್ರಿಕಾದ ಅತಿ ಎತ್ತರದ ಕಿಲಿಮಾಂಜರೋ ಪರ್ವತ ಯಾವ ದೇಶದಲ್ಲಿದೆ? ಯಾವ ದೇಶದಲ್ಲಿಪ್ಪ ಅಂದರೆ ಯಾವ ದೇಶದಲ್ಲಿದೆಪ್ಪ ಅಂದರೆ ಟ್ಯಾಂಜಾನಿಯಾ. ಯಾವುದು? ಟ್ಯಾಂಜಾನಿಯಾ. ನೆಕ್ಸ್ಟ್, ಯಾವ ರೋಗವನ್ನು ಹ್ಯಾನ್ಸನ್ಸ್ ರೋಗ ಎಂದು ಕರೆಯುತ್ತಾರೆ? ನಿನ್ನೆ ಏನೇನು ಮಾಡಿದ್ದೆ ಅಂದರೆ ನಾನು ರೋಗಗಳು ಹರಡುವಂಥ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಬಹಳ ವಿವರಣೆ ಕೊಡುವಂಥ ಕೆಲಸ ಮಾಡಿದೆ. ಆದರೆ ಹ್ಯಾನ್ಸನ್ಸ್ ರೋಗ ಇದ್ರ ಬಗ್ಗೆ ವಿವರಣೆ ಕೊಡಲಿಲ್ಲ. ಲೆಪ್ರಸಿ, ಕುಷ್ಠರೋಗ. ಯಾವುದು? ಲೆಪ್ರಸಿ, ಅದನ್ನು ಹ್ಯಾನ್ಸನ್ಸ್ ರೋಗ ಅಂತ ಕರಿತೀವಿ. ನೆಕ್ಸ್ಟ್, 26 ಜನವರಿ 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು? ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತಪ್ಪ ಅಂದರೆ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ. ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ. ನೆಕ್ಸ್ಟ್, ಕ್ವಶನ್ ನಂಬರ್ 57. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪವಾಗಿದೆ? ಹೌದಾ, ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ ಆಗಿದೆ ಅಂದರೆ ಅದು ತೆಂಕುತಿಟ್ಟು. ಯಾವುದು? ತೆಂಕುತಿಟ್ಟು. ಹೌದಾ. ನೆಕ್ಸ್ಟು, ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆಯಾಯಿತು? ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು 1336. ಹೌದಾ. ಇನ್ನು ಕಿಜಾಡಿ ಉತ್ಖನನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು? ಹೌದಾ, ಕಿಜಾಡಿ ಉತ್ಖನನ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರೋದು ಯಾವುದಪ್ಪ ಅಂದರೆ ಸಂಗಮ ಅವಧಿ. ಹೌದಾ, ಯಾವ ಅವಧಿ? ಸಂಗಮ ಅವಧಿ. ನೆಕ್ಸ್ಟು, ಹಾವುದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿವೆ? ಹೌದಾ, ಹಾವುದೋಣಿ ಸ್ಪರ್ಧೆ ಕೇರಳದಲ್ಲಿ ಓಣಂ ಹಬ್ಬದಲ್ಲಿ ನಡೀತಾವ. ಹೌದಾ, ಯಾವ ಹಬ್ಬದಲ್ಲಿ? ಓಣಂ ಹಬ್ಬದಲ್ಲಿ ನಡೀತಾವ. ಹಂಗಾರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತವೆ? ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರ್ತಾವಪ್ಪ ಅಂದರೆ 226. ಹೌದಾ. ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು? ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಇರುವಂಥ ಕನಿಷ್ಠ ವರ್ಷ ಎಷ್ಟು ಅಂದರೆ 25 ವರ್ಷಗಳು. ಎಷ್ಟು? 25 ವರ್ಷಗಳು. ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆಯು? ಹೌದಾ, ಎಮ್ಮೆ ಓಟದ ಸ್ಪರ್ಧೆಯನ್ನು ನಾವು ಕಂಬಳ ಅಂತ ಕರಿತೀವಿ. ಐ ಥಿಂಕ್ ಇದು ರಿಪೀಟೆಡ್ SDO ಅಥವಾ PSL ರಿಪೀಟ್ ಆಗಿದೆ. ಆಮೇಲೆ ಜಲ್ಲಿಕಟ್ಟು ಏನಪ್ಪ ಅಂದರೆ ತಮಿಳುನಾಡಲ್ಲಿ ಆಚರಿಸ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಕೆಳಗಿನವುಗಳಲ್ಲಿ ಯಾವುದು ಸತ್ಯಪ್ಪ ಅಂದರೆ ಭಾರತದ ರಾಷ್ಟ್ರಪತಿ ಅಧ್ಯಕ್ಷರಿಗೆ, ಹೌದಾ, ಗವರ್ನರ್ನ ತೆಗೆದುಹಾಕುವಂಥ ಅಧಿಕಾರ ಇದೆ. ಇದು ಕರೆಕ್ಟ್ ಇದೆ. ಈ ಸ್ಟೇಟ್ಮೆಂಟ್ ಏನಿದೆ ಕರೆಕ್ಟ್ ಇದೆ. ಉಳಿದೆಲ್ಲ ಏನಿದಾವಪ್ಪ ಅಂದರೆ ಮೇಲಿನ 3 ಸ್ಟೇಟ್ಮೆಂಟು ಗವರ್ನರನ್ನು ಅವಳು ಪೂರ್ಣಾಗುವ ಮೊದಲು ತೆಗೆದು ಹಾಕಲಾಗುವುದಿಲ್ಲ. ತಪ್ಪಿದೆ ಈ ಸ್ಟೇಟ್ಮೆಂಟು. ರಾಜ್ಯ ಶಾಸಕಾಂಗವು ರಾಜ್ಯಪಾಲರನ್ನು, ಹೌದಾ, ದೋಷಾರೋಪಣೆ ಮಾಡುವ ಅಧಿಕಾರ ಹೊಂದಿದೆ. ಇಲ್ಲ. ಮುಖ್ಯಮಂತ್ರಿಗೆ ರಾಜ್ಯಪಾಲರನ್ನು ತೆಗೆದುಹಾಕುವ ಅಧಿಕಾರ ಇದೆ. ಇದು ಇಲ್ಲ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗವು, ಹೌದಾ, ಅತಿ ಹೆಚ್ಚಾಗಿ ಕಂಡುಬರ್ತದೆ? ಎರವ ಬುಡಕಟ್ಟು ಜನಾಂಗ ಕೊಡಗಿನಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಇಲ್ಲಿ ಕೊಡಗಿನಲ್ಲಿ. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆಯಪ್ಪ ಅಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿ. ಯಾಕಂದರೆ ಜಂಟಿ ಸದನವನ್ನು ಉದ್ದೇಶಿಸಿ ಮಾತಾಡೋರು ಯಾರು? ಭಾರತದ ರಾಷ್ಟ್ರಪತಿ. ನೆಕ್ಸ್ಟ್ ಕ್ವಶನ್ ನಂಬರ್ 67. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ವಿವರಿಸಿದ್ದು ಯಾವುದ್ರ ಬಗ್ಗೆ ಅಂದರೆ ಅಧ್ಯಕ್ಷರು, ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಬಗ್ಗೆ. ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನಲ್ಲಿ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ? ಹೌದಾ, ಭಾರತದ ಚುನಾವಣಾ ಆಯೋಗಕ್ಕೆ ಲೋಕಸಭೆ ಚುನಾವಣೆ ಸಂಬಂಧಿಸಿದೆ. ಹೌದಾ, ರಾಷ್ಟ್ರಪತಿಗಳ ಚುನಾವಣೆ ಸಂಬಂಧಿಸಿದೆ. ಆದರೆ ಪಂಚಾಯತ್ ಮತ್ತು ಪುರಸಭೆಗಳ ಚುನಾವಣೆ ಸಂಬಂಧಿಸಿಲ್ಲ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಸಿ. ಈ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಹೌದಾ, ಈ ಕೆಳಗಿನ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಕೇಂದ್ರ ಕಾರ್ಯಾಂಗದ ಭಾಗವಲ್ಲ. ಅಧ್ಯಕ್ಷರು ಕೇಂದ್ರ ಕಾರ್ಯಾಂಗದ ಭಾಗ, ಉಪಾಧ್ಯಕ್ಷರು ಹೌದು, ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಹೌದು. ಆದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೇಂದ್ರ ಕಾರ್ಯಾಂಗದ ಭಾಗ ಅಲ್ಲ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ? ನಾನು ನಿನ್ನೆ ಡಿಸ್ಕಸ್ ಮಾಡಬೇಕಾದ್ರೆ ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ನದಿ ಬಗ್ಗೆ ಡಿಸ್ಕಸ್ ಮಾಡಿದೆ, ನರ್ಮದಾ. ಹಂಗಾರೆ ಕರ್ನಾಟಕದಲ್ಲಿ ಬಹಳಷ್ಟು ನದಿಗಳು ಹರಿತಾವೆ ಅಂತ ಹೇಳಿದೆ. ಈ ಕೊಟ್ಟಂಥ ಆಪ್ಷನ್ಗಳಲ್ಲಿ ಕಾಳಿ,
ಕೊಟ್ಟಂಥ ಆಪ್ಷನ್ಗಳಲ್ಲಿ ಯಾವುದು? ಕಾಳಿ ನದಿ ಏನಾಗ್ತಂದ್ರೆ ಪಶ್ಚಿಮ ಅಭಿಮುಖವಾಗಿ ಹರಿಯುತ್ತದೆ. ಹೌದಾ? ಹೇಮಾವತಿ, ತುಂಗಭದ್ರಾ, ಘಟಪ್ರಭಾ ಇವೆಲ್ಲ ಏನಪ್ಪ ಅಂದರೆ ಪೂರ್ವಾಭಿಮುಖವಾಗಿ ಹರಿತಾವೆ. ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಿ ಅಥವಾ ಹೊಂದಿಸಲಾಗಿದೆ? ಯಾವ ಅಡಿಯಲ್ಲಪ್ಪ ಅಂದರೆ ಮಾಹಿತಿ ಹಕ್ಕು ಕಾಯಿದೆ. ಕರ್ನಾಟಕದ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸ ಅಥವಾ ಹೊಂದಿಸಲಾಗಿದೆ? ಯಾವುದಪ್ಪ ಅಂದರೆ ಮಾಹಿತಿ ಹಕ್ಕು ಕಾಯಿದೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಇದು ಏನಪ್ಪ ಅಂದರೆ ಗ್ರೇಸ್ ಸಿಗುವಂಥ ಚಾನ್ಸಸ್ ಇದೆ. ಎಲ್ಲರೂ ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ಡೆಪ್ಯೂಟಿ ಸ್ಪೀಕರ್ ಏನಾಗಿರ್ತಾರಪ್ಪ ಅಂದರೆ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ಹೌದಾ? ಭಾರತದ ಉಪ ಪ್ರಧಾನಮಂತ್ರಿ ಅಂತ ಏನು ಕೊಟ್ಟಿದ್ದಾರಲ್ಲ, ಉಪ ಪ್ರಧಾನಮಂತ್ರಿ ಜಾಗದಲ್ಲಿ ಏನಪ್ಪ ಅಂದರೆ ಉಪಾಧ್ಯಕ್ಷರು ಅಂತ ಕೊಡಬೇಕಾಗಿತ್ತು. ಹಾಗಾದರೆ ಇದನ್ನು ನಾವು ಏನು ಮಾಡೋಣ ಅಂದರೆ ಕಾದು ನೋಡೋಣ. ಹೌದಾ? ಆಪ್ಷನ್ ಯಾವುದು ಅಲ್ಲ. ಭಾರತ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಭಾರತದ ಸಂವಿಧಾನವನ್ನು ಲೇಖನ 368ರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಹೌದಾ? ಇನ್ನು 365, 67, 64 ಹಿಂದಿನ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸ ಮಾಡಿದ್ದೀನಿ. ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಅಥವಾ ಭೂ ಪ್ರವೇಶ ಬಂಧನ ದೇಶವಲ್ಲ? ಹೌದಾ? ಯಾವಪ್ಪ ಅಂದರೆ ನೇಪಾಳ ಭೂ ಪ್ರವೇಶ ಬಂಧನ ಇದೆ, ಭೂತಾನ್ಕಿದೆ, ಅಫ್ಘಾನಿಸ್ತಾನಕ್ಕಿದೆ, ಆದರೆ ಮಯನ್ಮಾರ್ಗಿಲ್ಲ. ಹೌದಾ? ಯಾವುದಕ್ಕಿಲ್ಲ? ಮಯನ್ಮಾರ್ಗೆ ಭೂ ಪ್ರದೇಶ ಬಂಧನ ಇಲ್ಲ ಮಯನ್ಮಾರ್ಗೆ. ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ಕೆಳಗಿನವುಗಳಲ್ಲಿ ಯಾವುದು? ಚುನಾವಣೆ ಆಯೋಗ ಸಾಂವಿಧಾನಿಕ ಸಂಸ್ಥೆ, ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗ, ಭಾರತದ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ಲು, ಹೌದಾ? ಕರ್ನಾಟಕ ಲೋಕಾಯುಕ್ತ. ಹೌದಾ? ಯಾವುದಲ್ಪ ಅಂದರೆ ಕರ್ನಾಟಕ ಲೋಕಾಯುಕ್ತ. ಭಾರತ ಚುನಾವಣಾ ಆಯೋಗನೂ ಸಾಂವಿಧಾನಿಕ ಸಂಸ್ಥೆ, ಕೇಂದ್ರ ಸಾರ್ವಜನಿಕ ಸೇವಾ ಆಯೋಗನೂ KPSC ಏನಪ್ಪ ಅಂದರೆ ಸಾಂವಿಧಾನಿಕ ಸಂಸ್ಥೆ, ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್ CAG ಅದು ಕೂಡ ಸಾಂವಿಧಾನಿಕ ಸಂಸ್ಥೆ. ಅದರ ಕರ್ನಾಟಕ ಲೋಕಾಯುಕ್ತ ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಸಾಮಾನ್ಯವಾಗಿ IPC ಎಂದು ಕರೆಯುವುದನ್ನು ಕಾನೂನಿನ ಭಾಷೆಯಲ್ಲಿ ಇಂಡಿಯನ್ ಪೆನಲ್ ಕೋಡ್ ಅಂತ ಕರಿತೀವಿ. ಹೌದಾ? ಇಂಡಿಯನ್ ಪೆನಲ್ ಕೋಡ್. ಹಾಗಾದ್ರೆ ಆಪ್ಷನ್ C ಏನಪ್ಪ ಅಂದರೆ ಸರಿಯಾದ ಉತ್ತರ. ಪೆನಾಲ್ಟಿ ಅಲ್ಲ, ಅದು ಪೆನಲ್ ಕೋಡ್. ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ? ಹೌದಾ? ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿಪ್ಪ ಅಂದರೆ ಗಂಗಾ ನದಿಯ ಡಾಲ್ಫಿನ್ಗಳು. ಗಂಗಾ ನದಿಯ ಡಾಲ್ಫಿನ್ಗಳು. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರಿಂದ ಕರೆಯಲಾಗ್ತದೆ? ನಾನು ಆವಾಗಲೇ ಹೇಳಿದೆ. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರು ಕರೀತಾರಪ್ಪ ಅಂದರೆ ರಾಷ್ಟ್ರಾಧ್ಯಕ್ಷರು, ರಾಷ್ಟ್ರಪತಿ. ಕಸ್ಟಡಿಯಲ್ಲಿನ ಚಿತ್ರಹಿಂಸೆ ನೋಡ್ರಿ, ಇದನ್ನು ಬಹಳಷ್ಟು ಜನ ಬಹಳ ಥರ ಇಂಟರ್ಪ್ರಿಟ್ ಮಾಡಿದ್ದಾರೆ. ಹೌದಾ? ಕಸ್ಟಡಿಯಲ್ಲಿನ ಚಿತ್ರಹಿಂಸೆ ಮಾನವ ಹಕ್ಕುಗಳ ಉಲ್ಲಂಘನೆ. ಹಾಗಾದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಅಂದರೆ ಒಬ್ಬ ದೋಷಾರೋಪಣೆಯನ್ನು ಹೊತ್ತಿದಂಥ ವ್ಯಕ್ತಿಯನ್ನು ನಾವು ವಿಚಾರಣೆನೇ ಮಾಡಿ ನಡೆಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನಪ್ಪ ಅಂದರೆ ಕಸ್ಟಡಿಯಲ್ಲಿರುವಂತಹ ಚಿತ್ರಹಿಂಸೆ ನನ್ನ ಪ್ರಕಾರ ವಿಚಾರಣೆಯ ಒಂದು ಕಾನೂನು ಮಾರ್ಗ. ಹೌದಾ? ಅದು ಅಪರಾಧನೂ ಅಲ್ಲ. ಯಾವಾಗ ಕಸ್ಟಡಿಯಲ್ಲಿ ಚಿತ್ರಹಿಂಸೆ ಕೊಟ್ಟು ಡೆತ್ ಆಗ್ತದೆ ಅಥವಾ ಏನಾದರೂ ಸಮಸ್ಯೆ ಆಗ್ತದೆ, ಆವಾಗ ಅದು ಏನು ಮಾನವ ಹಕ್ಕುಗಳ ಉಲ್ಲಂಘನೆ. ಹೌದಾ? ಇದನ್ನು ನೋಡೋಣ. ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದರೆ ಅಪರಾಧವಲ್ಲ ಅಂತ ಆನ್ಸರ್ ಕೊಟ್ಟಿದ್ದಾರೆ. ಆದರೆ ವಿಚಾರಣೆಯ ಒಂದು ಮಾರ್ಗ ಮತ್ತು ಅದು ಅಪರಾಧನೂ ಅಲ್ಲ ಕಸ್ಟಡಿಯಲ್ಲಿ ಚಿತ್ರಹಿಂಸೆ. ಯಾಕಂದರೆ ಬಾಯಿ ಬಿಡಿಸ್ಬೇಕಂದ್ರೆ ನಾವು ಏನು ಮಾಡೋಕ್ಕಲ್ಲ. ನೋಡೋಣ ಇದನ್ನು ಏನು ಆನ್ಸರ್ ಕೊಡ್ತಾರ ಅಂತ, ಮ್ಯಾಕ್ಸಿಮಮ್ ಆಗಿ ಏನು ಬರ್ತದೋ ಅಂತ ನೋಡೋಣ. ಸಹಕಾರಿ ಸಂಘಗಳು ಇವುಗಳನ್ನು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ, ಹೌದಾ, ಪಟ್ಟಿ ಮಾಡಲಾಗಿದೆ? ರಾಜ್ಯ ಪಟ್ಟಿ. ಆಪ್ಷನ್ B ಏನಪ್ಪ ಅಂದರೆ ಸರಿಯಾದ ಉತ್ತರ. ಸಹಕಾರಿ ಸಂಘಗಳು ಇವುಗಳು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಅಂದರೆ ರಾಜ್ಯ ಪಟ್ಟಿ. ಹೌದಾ? ಕೋವಿಡ್-19 ಡೆಲ್ಟಾ ರೂಪಾಂತರವನ್ನು ಏನೆಂದು ಕೂಡ ಕರೆಯಲಾಗುತ್ತದೆ? ಹೌದಾ? ಡೆಲ್ಟಾ ರೂಪಾಂತರವನ್ನು ಹೌದಾ ಏನಂತ ಕರೆಯಲಾಗ್ತದೆ ಅಂತ ಕ್ವಶನ್ ಇದೆ. ಹಾಗಾದರೆ ಇದೊಂದು ಸ್ವಲ್ಪ ಇದ್ರ ಸರಿಯಾದ ಉತ್ತರ ಏನಪ್ಪ ಅಂದರೆ ಟ್ರಿಕಿ ಕ್ವಶನ್ ಆಗಿರೋದ್ರಿಂದ ಹಿಂಗೆ ಆಪ್ಷನ್ಸ್ ಕೊಟ್ಟರೆ ಕಂಡುಹಿಡಿಯೋದು ಸಮಸ್ಯೆ ಆಗ್ತದೆ. ಆದ್ರೂ ಮಹಾರಾಷ್ಟ್ರದಲ್ಲಿ ಹೆಚ್ಚಿಕೊಂಡು ಬಂದಿತ್ತು. ಪೇಪರ್ನಲ್ಲಿ ನೀವೆಲ್ಲರೂ ನೋಡಿರ್ತೀರ. B11672 ಆಪ್ಷನ್ A ಏನಪ್ಪ ಅಂದರೆ ಸರಿಯಾದ ಉತ್ತರ. ಹೌದಾ? ನೆಕ್ಸ್ಟ್, ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆ ಎಲ್ಲಿ ಸ್ಥಾಪಿಸಲಾಯಿತು? ಇದಂತೂ ರಿಪೀಟೆಡ್ ಕ್ವಶನ್ನು. ಭದ್ರಾವತಿ. ಆಪ್ಷನ್ C ಏನಪ್ಪ ಅಂದರೆ ಸರಿಯಾದ ಉತ್ತರ. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ನ ಹೌದಾ ಇನ್ನೊಂದು ಶಾಖೆಯನ್ನು ಸ್ಥಾಪಿಸಲಾಗಿದೆ? ಇದು ಕೂಡ ಗುರುತಿದೆ, ಧಾರವಾಡ. ಮನುಷ್ಯರಿಗೆ ರೋಗಗಳನ್ನ ಹರಡುವ ಕೀಟಗಳನ್ನು ಏನೆಂದು ಕರೆಯಲಾಗ್ತದೆ? ವೆಕ್ಟರ್ಸ್ ಅಂತ ಕರೆಯಲಾಗ್ತದೆ. ಹಾಗಾದರೆ ವಾಹಕಗಳು.
ಆಪ್ಷನ್ ಸಿ ವಾಹಕಗಳು. ಹೌದಾ? ನೆಕ್ಸ್ಟ್ ಕ್ವಶನ್ ನಂಬರ್ 84. ಬಜರಂಗ್ ಪೂನಿಯಾ ಅವರು ಪದಕವನ್ನು ಡ್ಯಾಶ್ ಪದಕವನ್ನು ಡ್ಯಾಶ್ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದರು. ಕಂಚು ಪದಕವನ್ನು ಕುಸ್ತಿಯಲ್ಲಿ ಪಡೆದರು. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ? ಕೃಷ್ಣಾ ನದಿಯ ಉಪನದಿ ಒಂದೇ, ಭೀಮಾ. ಹೌದಾ? ನೆಕ್ಸ್ಟ್ ಟೋಕಿಯೋ ಒಲಿಂಪಿಕ್ಸಲ್ಲಿ ಯಾರು ಸ್ವಿಮ್ಮಿಂಗ್ ಈಜುಗಾರಿಕೆ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು? ಹೌದಾ? ಹಾಗಾದರೆ ಸಾಜನ್ ಪ್ರಕಾಶ್, ಶ್ರೀಹರಿ ನಟರಾಜನ್, ಮಾನಾ ಪಟೇಲ್ ಇವರು 3 ಜನ ಏನಪ್ಪ ಅಂದರೆ ಈಜುಗಾರಿಕೆಯ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು? ಹೌದಾ? ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು ಅಂದರೆ ಯಶವಂತಪುರ ಮಂಗಳೂರು. ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ನೆಕ್ಸ್ಟ್ ಒಂದು ಹೀಟರ್ ಕಾಯಿಲನ್ನು ನೋಡ್ರಿ, ಇದಕ್ಕೆ ಈ ಒಂದು ಏನಪ್ಪ ಅಂದರೆ ಕ್ವಶನ್ಗೆ ಎಕ್ಸ್ಪ್ಲನೇಷನ್ ಕೊಡೋ ನಾನು ಈ ವಿಡಿಯೋ ಮಾಡೋ ಇಲ್ಲಾಗಿದ್ದೆ, ಆದರೆ ಬೇಸಿಕ್ ಸೈನ್ಸ್ ಎಷ್ಟು ಜನರಿಗೆ ಗುರ್ತಿರ್ತದೆ ಅನ್ನೋದನ್ನ ಹೇಳೋಗೋಸ್ಕರ ಈ ಒಂದು ಕ್ವಶನ್ಗೋಸ್ಕರ ಮುಖ್ಯವಾಗಿ ನಾನು ಈ ವಿಡಿಯೋವನ್ನು ಮಾಡಿದೆ. ಏನಪ್ಪ ಅಂದರೆ ಒಂದು ಹೀಟರ್ ಕಾಯಿಲನ್ನು 2 ಭಾಗಗಳಿಗೆ, ಒಂದು ಕಾಯಿಲ್ ಐತಿ ಅದನ್ನು 2 ಭಾಗಗಳಾಗಿ ಕಟ್ ಮಾಡಲಾಗಿದೆ. ಹೌದಾ? ಹಾಗಾದರೆ ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿ ಉತ್ಪತ್ತಿಯಾಗುವಂಥ ಶಾಖ ನೋಡ್ರಿ, ತಂತಿಯ ಉದ್ದ ಹೆಚ್ಚಾದಂತೆ ರೋಧ ಹೆಚ್ಚಾಗ್ತದೆ, ರೋಧ ಹೆಚ್ಚಾದಂತೆ ಉಷ್ಣ ಹೆಚ್ಚಾಗ್ತದೆ. ಹಾಗಾದ್ರೆ ತಂತಿಯನ್ನೇ ಕಟ್ ಮಾಡಕತ್ತೀರಿ ನೀವು. ಯಾಕಂದರೆ ತಂತಿಯ ರೋಧ ಅವಲಂಬಿಸಿರುವಂಥ ಅಂಶಗಳು 3 ಯಾವ? ಅಡ್ಡ ಕೊಯ್ತದ ವಿಸ್ತೀರ್ಣ, ತಂತಿಯ ಉದ್ದ, ಆಮೇಲೆ ತಂತಿಯ ಸ್ವಾಭಾವಿಕ ಗುಣ. ಯಾಕಂದ್ರೆ ತಂತಿಯಿಂದ ತಂತಿಗೆ ರೋಧ ಏನಿರ್ತದೆ ಅಂದರೆ ಬೇರೆ ಇರ್ತದೆ. ಅಲ್ಯೂಮಿನಿಯಂ ತಂತಿಗೆ ಬೇರೆ, ಚಿನ್ನದ ತಂತಿಗೆ ಬೇರೆ. ಈ 3 ಗುಣಗಳ ಆಧಾರದ ಮೇಲೆ ರೋಧವನ್ನು ನಾವು ಏನು ಮಾಡ್ತೀವಿ ಅಂದರೆ ಕಂಡುಹಿಡಿತೀವಿ. ರೋಧಕ್ಕೆ ಅನುಗುಣವಾಗಿ ಉಷ್ಣ ಹೆಚ್ಚಾಗ್ತದೆ, ಏನಾಗ್ತದೆ? ಉಷ್ಣ ಹೆಚ್ಚಾಗ್ತದೆ. ಹಾಗಾದರೆ ಒಂದು ಹೀಟರ್ನ ಕಾಯಿಲ್ನ ತಂತಿ ಏನು ಮಾಡಿದ್ದೀವಿ ಅಂದರೆ 2 ಭಾಗಗಳು ಮಾಡಿದ್ದೀವಿ. ಉದ್ದ ಕಡಿಮೆ ಆಯಿತು, ಉದ್ದ ಕಡಿಮೆ ಆದರೆ ರೋಧ ಹೆಚ್ಚಾಗ್ತದೋ ಕಡಿಮೆ ಆಗ್ತದೆ. ಎಲ್ಲರೂ ದ್ವಿಗುಣ. ಎಲ್ಲ ನಾನು ಆನ್ಸರ್ ರೆಡಿ ಮಾಡಿದವ್ರು ನೋಡಿದೆ, ಎಲ್ಲರೂ ದ್ವಿಗುಣವಾಗುತ್ತದೆ. ತಂತಿಯ ಉದ್ದವನ್ನು ಅರ್ಧ ಮಾಡಿದಾಗ ಹೆಂಗೆ ರೋಧ ಹೆಚ್ಚಾಗ್ತದೆ ನೋಡೋಣ, ಹೇಳ್ರಿ ನೀವೇ. ಇಲ್ಲ, ಹೌದಾ? ಸಾಧ್ಯನೇ ಇಲ್ಲ. ಅದಕ್ಕೆ ಸೈನ್ಸ್ ಯಾರಿಗೆ ಬೇಸಿಕ್ ಚೆನ್ನಾಗಿದೆ ಅವ್ರು ಮಾತ್ರ ಈ ಕ್ವಶನ್ನ ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಹಂಗಾರೆ ತಂತಿಯ ರೋಧ 1/4 ಭಾಗದಷ್ಟು ಏನಾಗ್ತದೆ ಅಂದ್ರೆ ಕಡಿಮೆ ಆಗ್ತದೆ. 1/4 ಭಾಗದಷ್ಟು ಏನಾಗ್ತದೆ? ಕಡಿಮೆ ಆಗ್ತದೆ. ಯಾಕಂದರೆ ನೇರ ಅನುಪಾತ, ವಿಲೋಮ ಅನುಪಾತ, 10th ಸಿಲೆಬಸ್ ಯಾವ ವಿದ್ಯುತ್ ಶಕ್ತಿ ಪರ್ಫೆಕ್ಟ್ ಗುರ್ತಿದೆ ಅವ್ರು ಮಾತ್ರ ಇದನ್ನು ಆನ್ಸರ್ ಮಾಡ್ಬೋದು. ಬಹಳಷ್ಟು ಕೀ ಆನ್ಸರ್ ಪ್ರಿಪೇರ್ ಮಾಡೋರು ದ್ವಿಗುಣ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲ, 1/4 ಭಾಗದಷ್ಟು ಕಡಿಮೆ ಆಗ್ತದೆ. ಇನ್ನು ನಕ್ಸಲೀಯರು ಮತ್ತು ನಕ್ಸಲಿಸಮ್ ಎಂಬ ಪದಗಳನ್ನು 1967ರಲ್ಲಿ ದಂಗೆಗಳು ನಡೆದು ನಕ್ಸಲ್ಬಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಗಿದೆ. ನಕ್ಸಲ್ಬಾರಿ ಹಳ್ಳಿಯು ಯಾವ ರಾಜ್ಯದಲ್ಲಿದೆ? ನಕ್ಸಲ್ಬಾರಿ ಎಂಬ ಹಳ್ಳಿ ಎಲ್ಲಿದೆಪ್ಪ ಅಂದರೆ ಅದು ಪಶ್ಚಿಮ ಬಂಗಾಳದಲ್ಲಿದೆ. ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಇನ್ನು ಪ್ಯಾರನ್ಹೀಟ್ ಮಾಪಕ ಪ್ರಮಾಣದಂತೆ ನೀರು ಘನೀಕರಿಸುವಂಥ ಬಿಂದು. ಹೌದಾ? ನೀರು ಘನೀಕರಿಸುವಂಥ ಬಿಂದು ಡಿಗ್ರಿ ಸೆಲ್ಸಿಯಸ್ ಅಲ್ಲಾದರೆ 0 ಡಿಗ್ರಿ ಸೆಲ್ಸಿಯಸ್ ಅಂತ ಇದು ಹೇಳ್ತೀವಿ. ಹೌದಾ? ಪ್ಯಾರನ್ಹೀಟಲ್ಲಿ ಕೇಳಿದ್ದಾರೆ. ಹಾಗಾದರೆ 32 ಡಿಗ್ರಿ ಪ್ಯಾರನ್ಹೀಟ್. ಯಾರು ನನ್ನ ಕ್ಲಾಸ್ ಕೇಳಿರ್ತಾರೆ, ಇಟ್ಸ್ ವೆರಿ ಈಸಿ. 32 ಡಿಗ್ರಿ ಪ್ಯಾರನ್ಹೀಟ್. ಹೌದಾ? ಆಮೇಲೆ ಕೆಲ್ವಿನಲ್ಲಾದರೆ 273 ಕೆಲ್ವಿನ್. ಮ್ಯಾಕಿಂತೋಶ್ ಆಪರೇಟಿಂಗ್ ಸಿಸ್ಟಮ್ ಯಾವುದಪ್ಪ ಅಂದರೆ ಆ್ಯಪಲ್ ಕಂಪ್ನಿದು. ಹೌದಾ? ಯಾವ ಕಂಪ್ನಿದು? ಆ್ಯಪಲ್ ಕಂಪ್ನಿದು. ಆಮೇಲೆ ಎಲ್ನೀನೋ ಬೆಚ್ಚಗಿನ ಸಾಗರ ಪ್ರವಾಹ. ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ನೋಡ್ರಿ, ಇಂಥ ಕ್ವಶನ್ಸ್ ಅಂತೂ ನೀವು ಒಟ್ಟ ತಪ್ಪು ಮಾಡಬಾರ್ದು. ಯಾಕಪ್ಪ ಅಂದರೆ ಇದು ಎಷ್ಟು ಸಲ ರಿಪೀಟ್ ಆಗಿದೆಯೋ ಗೊತ್ತಿಲ್ಲ. ಹೌದಾ? ಇದು ಸಿಲ್ವರ್ ಅಯೋಡೈಡ್. ಪೊಟ್ಯಾಷಿಯಂ ನೈಟ್ರೇಟನ್ನು ಗೊಬ್ಬರಗಳಲ್ಲಿ ಬಳಸ್ತೀವಿ. ಆಮೇಲೆ ಅಮೋನಿಯಂ ಕ್ಲೋರೈಡು, ಕ್ಯಾಲ್ಶಿಯಂ ಕಾರ್ಬೋನೇಟು, ಸುಣ್ಣ. ಹೌದಾ? ಇವುಗಳನ್ನು ಏನು ಮಾಡ್ತೀವಿ ಅಂದರೆ ಮಣ್ಣಿನ ಏನಪ್ಪ ಅಂದರೆ ಆಮ್ಲೀಯತೆ ಪ್ರತ್ಯಾಮ್ಲೀಯತೆಯನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಗೊಬ್ಬರವಾಗಿ ಬಳಸ್ತೀವಿ. ಅದಕ್ಕೆ ಆಪ್ಷನ್ ಸಿ ಸರಿಯಾದ ಉತ್ತರ. ಯಾವುದ್ರ ಉಪಯೋಗ ಕರೆಕ್ಟ್ ಉಳಿದ ಆಪ್ಷನ್ಗಳ ಉಪಯೋಗ ನಿಮ್ಗೆ ಗೊತ್ತಿದ್ರೆ, ಹೌದು, ಯಾವುದು ಉಳಿತದಲ್ಲ ಅಟ್ಲೀಸ್ಟ್ ಅದರ ಆಧಾರದ ಮೇಲೆ ನೀವು ಆನ್ಸರ್ ಮಾಡ್ಬೋದು. ಕೆಳಗಿನಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕಕ್ಕೆ ಉದಾಹರಣೆ? ನೋಡ್ರಿ, ಪಾದರಸ, ಕಬ್ಬಿಣ, ಕ್ರೋಮಿಯಂ ಇವು 3 ಲೋಹಗಳ ಲಕ್ಷಣಗಳೇನು? ಅವು ಉತ್ತಮ ವಾಹಕಗಳು. ಹಾಗಾದರೆ ವಜ್ರ ಕಾರ್ಬನ್ನಿಂದ ಆದಂಥ ಸಂಯುಕ್ತ. ಕಾರ್ಬನ್ನು ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ ಅವಾಹಕಗಳು ಅಂತ ಅಭ್ಯಾಸ ಮಾಡಿದ್ರೆ. ಹಂಗೆ ಸರಿಯಾದ ಉತ್ತರ ಯಾವುದು? ವಜ್ರ. ಹೌದಾ? ಇಟ್ಸ್ ವೆರಿ ಈಸಿ. ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹ? ಅದು ಯಾವತ್ತಪ್ಪ ಅಂದರೆ ಇಟ್ಸ್ ಅ ವೆರಿ ಈಸಿ ಕ್ವಶನ್, ನೆಪ್ಚೂನ್. ನೆಕ್ಸ್ಟು 32 ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ 4 ಬೈಟ್ಗಳನ್ನು ಪ್ರವೇಶಿಸ್ಬೋದು.
4 ಬೈಟ್ಗಳನ್ನು ಏನು ಮಾಡ್ಬೋದು, ಪ್ರವೇಶಿಸ್ಬೋದು. ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ. ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಲಾಗಿದೆ? ಹೌದಾ, ಪಟ್ಟದಕಲ್ಲು ದೇವಾಲಯಗಳನ್ನು ಹೌದಾ ಯಾವುದರಿಂದಪ್ಪ ಅಂದರೆ ಕೆಂಪು ಮರಳಿನ ಕಲ್ಲುಗಳಿಂದ ಕಟ್ಟಲಾಗಿದೆ. ಕೆಂಪು ಮರಳಿನ ಕಲ್ಲುಗಳಿಂದ. ಹೌದಾ, ಗುಲಾಬಿ ಅಮೃತಶಿಲೆ ಅಂತೂ ಬರೋದಿಲ್ಲ, ಕೆಂಪು ಗ್ರಾನೈಟ್ ಅಂತೂ ಬರೋದಿಲ್ಲ, ಕೆಂಪು ಲ್ಯಾಟ್ರೈಟ್, ಕೆಂಪು ಮರಳಿನ ಕಲ್ಲುಗಳು. ಆಪ್ಷನ್ ಸಿ ಏನಪ್ಪ ಅಂದರೆ ಸರಿಯಾದ ಉತ್ತರ. ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಆಪ್ಟಿಕಲ್ ಫೈಬರ್ ಸಂಪೂರ್ಣ ಆಂತರಿಕ ಪ್ರತಿಫಲನ. ಇದು ಕೂಡ SDAನೋ ಅಥವಾ PSI ಕ್ವಶನ್ ಪೇಪರಲ್ಲಿ ರಿಪೀಟೆಡ್ ಕ್ವಶನ್. ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಹೌದಾ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಹೇಗೆ ಉಂಟಾಗ್ತದೆ. ಆಮೇಲೆ ಆಪ್ಟಿಕಲ್ OFC ಕೇಬಲ್ಗಳನ್ನು ಸಂಪರ್ಕ ಮಾಧ್ಯಮವಾಗಿ ಬಳಸ್ತೀವಿ. ಇಂಟರ್ನೆಟ್ಟು ಹೌದಾ ಮಾಹಿತಿಯನ್ನು ರವಾನಿಸಲಿಕ್ಕೆ ಮತ್ತು ಸ್ವೀಕರಿಸಲಿಕ್ಕೆ. ಅದು ಕರೆಗಳೇ ಆಗಿರ್ಬೋದು ಅಥವಾ ಅಂತರ್ಜಾಲನೇ ಆಗಿರ್ಬೋದು. ರಾಮನ್ ಪರಿಣಾಮ ಅಂತೂ ಸಂಬಂಧಪಡೋದೇ ಇಲ್ಲ. ಇನ್ನು ಕ್ವಶನ್ ನಂಬರ್ 100, ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ? ಬೆಳಕು ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಚಲಿಸ್ತದೆ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಯಾಕಂದರೆ ಯಾರು ನನ್ನ ಕ್ಲಾಸ್ ಕೇಳಿದ್ರೆ ಅವ್ರು ಗುರ್ತದೆ. ಗುಡುಗು ಮಿಂಚು ಕಾನ್ಸೆಪ್ಟನ್ನು ಹೇಳಿದ್ದೀನಿ. ಏನೋ ಗುಡುಗು ಮಿಂಚು ಎಟ್ ಎ ಟೈಮ್ ಉಂಟಾಗಿದ್ರು ಮೊದಲು ಮಿಂಚು ಕಾಣಿಸ್ಕೊಳ್ತದೆ, ಆಮೇಲೆ ಗುಡುಗು ಕೇಳಿಸ್ಕೊಳ್ತದೆ. ಯಾಕೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಬೆಳಕು ವೇಗ ಹೆಚ್ಚು, ಶಬ್ದದ ವೇಗ ಕಡಿಮೆ. ಹೌದಾ, ಅದಕ್ಕೆ ಈ ಸ್ಟೇಟ್ಮೆಂಟ್ ಕರೆಕ್ಟ್. ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. ಹೌದಾ, ಈ ಸ್ಟೇಟ್ಮೆಂಟ್ ತಪ್ಪೈತೆ. ತಪ್ಪಾದ ಹೇಳಿಕೆಯನ್ನು ಆರಿಸಿದ್ರೆ ಈ ಸ್ಟೇಟ್ಮೆಂಟ್ ತಪ್ಪಿದೆ. ಬೆಳಕು ನಿರ್ವಾತದ ಮೂಲಕನೂ ಚಲಿಸ್ತದೆ. ಯಾಕಂದರೆ ಎಷ್ಟೋ ಜ್ಯೋತಿರ್ವರ್ಷಗಳು ದೂರದಲ್ಲಿರುವಂಥ ನಕ್ಷತ್ರಗಳಿಂದ ನಾವು ಇವತ್ತು ನಕ್ಷತ್ರಗಳದ್ದು ಏನು ಬೆಳಕು ನೋಡ್ತಾ ಇದೆಯಲ್ಲ, ಆ ಬೆಳಕು ಎಷ್ಟೋ ವರ್ಷಗಳ ಹಿಂದೆ ಉಂಟಾಗೈತಿ. ಎಲ್ಲಿ ಉಂಟಾಗೈತಿ? ನಿರ್ವಾತದಲ್ಲಿ ಉಂಟಾಗೈತಿ. ಆದ್ರೂ ನಮ್ಗೆ ಬಂದು ತಲುಪ್ತದೆ. ಹಂಗಾರೆ ಬೆಳಕು ನಿರ್ವಾತದಲ್ಲೂ ಚಲಿಸ್ತದೆ. ಶಬ್ದ ನಿರ್ವಾತದಲ್ಲಿ ಚಲಿಸೋದಿಲ್ಲ, ಯಾಕೆ ಶಬ್ದ ಚಲಿಸಲು ಮಾಧ್ಯಮ ಬೇಕು. ಹೌದಾ, ಇನ್ನು ಬೆಳಕು ಸರಳ ರೇಖೆಯಲ್ಲಿ ಚಲಿಸ್ತದೆ. ಹೌದು, ಬೆಳಕನ್ನು ಯಾವತ್ತೂ ಒಂದು ಸರಳ ರೇಖೆಯ ಪಥದಲ್ಲೇ ತೋರಿಸ್ತೀವಿ. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ, ಒಂದೇ ಸ್ಟೇಟ್ಮೆಂಟ್ ಕರೆಕ್ಟ್ ಐತಿ. ಹಂಗಾರೆ ಆಪ್ಷನ್ ಬಿ ಏನಪ್ಪ ಅಂದರೆ ಇದರ ಉತ್ತರ. ಆಪ್ಷನ್ ಬಿ ಏನಪ್ಪ ಇದರ ಉತ್ತರ. ಇಷ್ಟು ಏನಪ್ಪ ಅಂದರೆ ಇವತ್ತಿನ ಕ್ವಶನ್ ಪೇಪರು. ನಾನು ಮೆಂಟಲ್ ಎಬಿಲಿಟಿಯನ್ನು ಬಿಟ್ಟು ಉಳಿದದನ್ನು ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡಿದೆ. ಕೆಲವು ಕ್ವಶನ್ಸ್, ಒಂದು 2-3 ಕ್ವಶನ್ಸ್ ನನಗೆ ಯಾಕೋ ಅಷ್ಟು ಸಮಂಜಸ ಅನಿಸಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡುವಂಥ ಕೆಲಸ ಮಾಡಿದೆ. ಹಂಗೆ ಟೋಟಲ್ ಕ್ವಶನ್ ಪೇಪರ್ ನೋಡಿದ್ರೆ ಡೆಡ್ ಈಸಿ ಕ್ವಶನ್ ಪೇಪರ್. ಯಾರು ಟಚ್ಚಲ್ಲಿ ಇದ್ದೀರಾ ಸ್ಟಡಿ ಇದ್ದು, ಏನೋ ಹೈ ಲೆವೆಲ್ ಟಚ್ ಬೇಡ, ಜಸ್ಟ್ ಟಚ್ಚಲ್ಲಿ ಇದ್ದಾರಾ ಅಂಥವರು ಕೂಡ ಏನಪ್ಪ ಅಂದರೆ 80 ಮಾಡುವಂಥ ಕ್ವಶನ್ ಪೇಪರ್ ಇದು. ಹೌದಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ನಿಮಗೇನಾದರೂ ವಿಜ್ಞಾನದಲ್ಲಿ ಕಡಿಮೆ ಅಂಕ ಬಂದಿದ್ದಾವಂದರೆ ಏನು ವರಿ ಮಾಡ್ಕೋಬೇಡ್ರಿ. ನೆಕ್ಸ್ಟ್ ಪ್ರಿಪ್ರೇಷನ್ ಏನಾದರೂ ಮಾಡ್ತಾ ಇದ್ದೀರಂದರೆ ಹೌದಾ, ಐ ಥಿಂಕ್ 3000ಕ್ಕಿಂತ ಹೆಚ್ಚು ಸೈನ್ಸ್ ಸಂಬಂಧಪಟ್ಟಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. 8th, 9th, 10th ಸಿಲೆಬಸ್, ಆಮೇಲೆ GPSTಗೋಸ್ಕರ, PC ಗೋಸ್ಕರ, SDFDಗೋಸ್ಕರ ಏನಪ್ಪ ಅಂದರೆ ಡೆಪ್ತ್ ಕ್ಲಾಸಸ್ಗಳನ್ನು ನಾನು ಮಾಡ್ತಿರ್ತೀನಿ. ಜಸ್ಟ್ ಹುಡುಗರಿಗಂತಲ್ಲ, ಎಲ್ಲರಿಗೂ ಯೂಸ್ ಆಗಲಿ ಅಂತ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಭಾಳ ನೀಡಿದೆ. ನೀವು ಸೈನ್ಸನ್ನು ಹೆಂಗೆ ಮಾಡ್ತೀರಾ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ ಫಾರ್ಮಲ್ಲಿ ಓದ್ತೀರಾ, ಅದು ತಿಳಿಲಿಲ್ಲ ಅಂದರೆ ಅದು ಮೆಮ್ರಿಗೂ ಹೋಗೋದಿಲ್ಲ. ಯಾವಾಗ ನಿಮ್ಗೆ ಆ ಕಾನ್ಸೆಪ್ಟ್ ತಿಳಿತಿದೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಏನು, ಹೌದಾ, ಬೆಳಕಿನ ಚದುರಿಕೆ ಅಂದ್ರೂ ಅದ್ರ ಕೆಲವು ಕಾನ್ಸೆಪ್ಟ್ಗಳು ಬಂದಿದ್ದಾವೆ ಈಗ. ಅಂತಹ ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿದ್ದರೆ ಮಾತ್ರ, ತಿಳ್ಕೊಂಡಿದ್ರೆ ಮಾತ್ರ ಅವು ಫಿಕ್ಸ್ ಆಗಿ ತಲೆಯಲ್ಲಿ ಉಳಿದಿರ್ತವೆ. ಪ್ರತಿ ಸಲ ನೀವು ಅದನ್ನು ಓದೋವಂಥ ಅವಶ್ಯಕತೆ ಇಲ್ಲ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಾಗ್ತದೆ ಅಂದರೆ ಇವತ್ತು ಅಥವಾ ಒಂದು ಶಾರ್ಟ್ ಟರ್ಮ್ ಮೆಮ್ರಿಯಲ್ಲಿ ನೆನ್ಪುಡಿತಾವೆ, ಲಾಂಗ್ ಟರ್ಮ್ ಮೆಮ್ರಿಗೆ ಹೋಗೋದಿಲ್ಲ. ಲಾಂಗ್ ಟರ್ಮ್ ಮೆಮ್ರಿಗೆ ಹೋಗೋದು ಯಾವುದು ನೀವು ತಿಳ್ಕೊಳ್ತೀರ. ಅದಕ್ಕೆ ಡೆಪ್ತಾಗಿ ಹೋದ್ರೆ ಸೈನ್ಸನ್ನು, ಹೌದಾ, ಒಂದಷ್ಟು ಕ್ವಶನ್ಸ್ ಬರ್ತಾವೆ. ಆ ಒಂದಷ್ಟು ಕ್ವಶನ್ಸು ನೀವು ಸೆಲೆಕ್ಟ್ ಆಗೋರಿದ್ದೀರೋ ಇಲ್ವೋ ಅನ್ನೋದನ್ನು ನಿರ್ಧರಿಸ್ತವೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.